இல்லைண்ணா ஜனம் தெரிஞ்சாதுண்ணா திண்டு பச்சையாக சொல்கிறாரு சும்மா ஓட்டு போட்டியா வாங்கல நீ 12th கிளாஸில் சாவா ரொம்ப போயின்னுக்குது ஒரு அம்மா என் கண்ணு முன்னாடியே கேட்டார் ஒரு ஓட்டுக்கு 500 ரூபா வாங்கலை ஒரு ஓட்டுக்கு 500 ரூபா வாங்கலை அப்படின்னாரு. கரெக்ட் தானே அவர் கேட்குறது? கரெக்ட் தானே கரெக்ட் தானே அவர் கேட்குறது? கரெக்ட் தானே. தப்பு யார் மேலே? கவுன்சிலர் கேட்டது கரெக்ட் தானே? கரெக்ட் தான். ஓட்டு காசு வாங்கி தானே ஓட்டு போட்டு கேட்டாருல்ல, அது நியாயம் தானே? நியாயம் தானே. அது அநியாயம் நான் சொல்லலையே. அதுதான் ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ವೆರಿ ಗುಡ್ ವೆರಿ ಗುಡ್ ಸರ್. ಹೌದು. ನಮ್ಮ ತಂದೆ ಹೆಸರು ಅಣ್ಣಯ್ಯ ನಾಯ್ಡು. ನಮ್ಮ ಚಿಕ್ಕಪ್ಪ 1982ನಲ್ಲಿ ಲೇಔಟ್ ಮಾಡಿದ್ರು. ನಮ್ಮ ತಂದೆಯನ್ನು ಏನೂ ಕೇಳಲಿಲ್ಲ. ಆಮೇಲೆ ಇದು ಖಾತಾ ಗೀತಾ ಎಲ್ಲ ಮಾಡಿ ಕನ್ವರ್ಷನ್ ಮಾಡಿ ನಮ್ಮ ಅಣ್ಣ ಕೃಷ್ಣಪ್ಪ ಜೀಪೇ ತಗೊಂಡು ನಮ್ಮ ಚಿಕ್ಕಪ್ಪನ ಹತ್ರ ಈ ಸೈಟ್ಗಳೆಲ್ಲ ಮಾರಿದ್ದಾರೆ. ಆಮೇಲೆ ಇದು ಲೇಔಟ್ ಆಗಿ ನಾನು ಸುಮಾರು 13 ವರ್ಷದಿಂದ ಕೇಸ್ ಹಾಕಿದ್ದೀನಿ. ಅದು ಕೇಸ್ ನಡೀತಾ ಇದೆ. ಆಗಿರುವಾಗ ನಮ್ಮ ಕೃಷ್ಣಪ್ಪ ಹೆಂಡತಿ ಮುನಿರತ್ನಮ್ಮ ಸರ್ವೆ ನಂಬರ್ 100/1 ಪತ್ರ ಇಟ್ಕೊಂಡು ಸರ್ವೆ ನಂಬರ್ 103/2 ಸರ್ವೆ ನಂಬರ್ನಲ್ಲಿ ರಸ್ತೆನ 30ಕ್ಕೆ 90 KC ಮುರಳಿಗೆ ಮಾರಿದ್ದಾರೆ. ಅಲ್ಲಿ ಹೋಗೋಕ್ಕೆ ರಸ್ತೆ ಅದು. ರಸ್ತೆಯಲ್ಲಿ ಈ ಥರ ಬೋಕಸ್ ಖಾತಾ KDO ಮುನ್ಸಿಪಾಲ್ಟಿನಲ್ಲಿ ಮಾಡಿ ನಮಗೆ ತೊಂದರೆ ಆಗ್ತಾಯಿದೆ. ನಮ್ಮದು ಸೆಂಟ್ರ್ನಲ್ಲಿ ಜಾಗ ಇದೆ, ಅದಕ್ಕೆ ಹೋಗೋಕ್ಕೆ ಬರೋಕ್ಕೆ ರಸ್ತೆ ಇಲ್ಲ. ಈ ಥರ ಪ್ರಾಬ್ಲಮ್ ನಾರಾಯಣ ಮತ್ತು ಮುನಿರತ್ನಮ್ಮ KC ಮುರಳಿಗೆ ಮಾರಿದ್ದಾರೆ. ಇಲ್ಲಿ ನಾವು ಸಾರ್ ಹತ್ರ ಬಂದು SR ರಾಜೇಂದ್ರ ಹತ್ರ ಬಂದು ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ, ಈ ಥರ ಹೇಳಿದ್ವಿ, ಈ ಥರ ಆಗಿದೆ ನಮ್ಮದು ಪ್ರಾಬ್ಲಮ್ ಅಂತ. ಅವರು ಕಮಿಷನರ್ ಹತ್ರ ಮಾತಾಡಿ ಅದನ್ನು ಇಮಿಡಿಯೇಟ್ ಆಗಿ ಬೋಕಸ್ ಖಾತಾ ಬಂದಿದೆ, ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಷ್ಟು ಮಾತ್ರ ಸರ್. ಹೇಳಿರೋದು ಯಾರು? ಹಾಂ, ಯಾವ ಕಮಿಷನರ್? ಮುನ್ಸಿಪಾಲಿಟಿ KDO ಕಮಿಷನರ್. ಏನು ಹೇಳಿದ್ರು? ಅದು ಬೋಗಸ್ ಖಾತಾ ಕೊಟ್ಟಿದ್ದಾರೆ, ಅದನ್ನೆಲ್ಲ ನಾನು ಕ್ಯಾನ್ಸಲ್ ಮಾಡಿಸ್ತೀನಿ, ನಾನು ನಿಮಗೆ ಎಲ್ಲ ಲೆಟರ್ ಕೊಡ್ತೀನಿ, ಮುನ್ಸಿಪಾಲ್ಟಿಗೆ ನಾಳೆ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಸರ್. ಸೈಟ್ ನಂಬರ್ 2526 ನಂದೆ. ಅದಕ್ಕೆ 25 ಫೀಟ್ ರೋಡ್ ರಿಜಿಸ್ಟ್ರೇಷನ್ ಮಾಡಿದ್ದಾನೆ ಕೃಷ್ಣಪ್ಪ ಲೇಔಟ್ ಓನರ್, GP ಹೋಲ್ಡರ್. ಅದನ್ನೇ ಇಷ್ಟು ದಿವಸ ಅದೇನು 2012ರಿಂದ ಕೇಸ್ ಇದೆ. ಅಂದಮೇಲೆ ಕೇಸ್ನ ಇದು ರಿಕ್ವಿಸಿಷನ್ ಇಯರ್ಲಿ ಒಂದು 10 ಸಾರ್ಲು ಮುನ್ಸಿಪಲ್ ಕಮಿಷನರ್ಗೆ ಆಮೇಲೆ ಇವ್ರ KDA ಕಮಿಷನರ್ಗೆ ಕೊಟ್ಟಿದ್ವಿ ಅಬ್ಜೆಕ್ಷನ್ಸು. ಕೆಲವು ಕಮಿಷನರ್ಸು ನಿಲ್ಲಿಸ್ತೀವಿ ಅಂತ ಹೇಳಿದ್ರೆ, ಆಮೇಲೆ ಕಮಿಷನರೇ ನಮಗೆ ಅಡ್ವೈಸ್ ಮಾಡಿದ್ದಾರೆ, ಭಾಳ ಪ್ರೆಷರ್ ಇದೆ ಇದಕ್ಕೆ, ದಯವಿಟ್ಟು ನಾವು ಕೋರ್ಟ್ನಲ್ಲಿ ಇಂಜೆಕ್ಷನ್ ಆರ್ಡರ್ ತೊಗೊಂಬನ್ನಿ ಅಂತ ನಮಗೆ ಅಡ್ವೈಸ್ ಮಾಡಿದ್ದಾರೆ. ಅದರಿಂದ ಇಂಜೆಕ್ಷನ್ ಆರ್ಡರ್ ತಂದು ವಾಲ್ ಮೇಲೆ ಅಂಟಿಸಿದ್ವಿ. ಆಮೇಲೆ ಕೇಸ್ ನಡೀತಾ ಇದೆ ಇವಾಗ. ಇದು ನಮಗೆ ಕೇಸ್ನಲ್ಲಿ ಏನಂದರೆ ನಮ್ಗೆ ರೋಡ್ ಬೇಕು ಅಂತ ನಾವು ಕೇಸ್ ಹಾಕಿದ್ದು, ರೋಡ್ ಬೇಕು ಅಂತ. ರೋಡ್ ಇಲ್ಲ ಅಂತ ಇದ್ದಾರೆ ಅವರು ಮೊದಲಿಂದ. ಮುನಿರತ್ನ ಮೇಲೆ ಹಾಕಿದ್ವಿ. ಮುನಿರತ್ನ ಮೇಲೆ KC ಮುರಳಿ ಮಗಳ ಹೆಸರಿನಲ್ಲಿ ಸೇಲ್ ಮಾಡಿದರೆ ನಾನು ತಗೊಂಡ್ಬಿಟ್ಟಿದ್ದೀನಿ, ಅದರಿಂದ ನಿಮ್ಗೆ ಹೋಗೋದಕ್ಕೆ ಬರೋದಕ್ಕೆ ಕೂಡ ಇದು ರೋಡ್ ಇಲ್ಲ ಅಂತ ಹೇಳ್ಬಿಟ್ಟು ನಿನ್ನೆಯಿಂದ ಬೆಳಗ್ಗೆ ಪೋಲ್ಗಳನ್ನ ಇದು ಮಾಡಿ 5 ಗಂಟೆಗೆ ಬಂದು ಕಾಂಪೌಂಡಲ್ಲಿ ಎರ್ಲಿ ಮಾರ್ನಿಂಗ್ ಕೇಸು ನಡೀತಾ ಇದೆ. ಹೇಳಿದರೆ ಕೂಡ ಅವರು ಕೇಳಿಸ್ತಾ ಇಲ್ಲ. ನಿಮಗೆ ನನಗೆ ಜಗಳ ಬೇಡ, ನಾನು ಬಂದರೆ ಬೇರೆ ಏನೇ ಮಾತಾಡ್ತೀನಿ. ಇಲ್ಲ ಸರ್, ಸಾರ್ ಹತ್ರ ಏನಕ್ಕೆ ಬಂದಿದ್ರು ಅಂತ? ಹೌದು ಸರ್, ಸಾರ್ ಹತ್ರ ಹೇಳೋದಕ್ಕೆ ಬಂದಿದ್ವಿ, ಸಹಾಯ ಮಾಡ್ತೀರಾ ಅಂತ ಬಂದಿದ್ವಿ. ಅವ್ರು ಏನು ಹೇಳಿದ ಮೇಲೆ ನಮಗೂ ಸಮಾಧಾನ ಇದೆ. ಏನು ಹೇಳಿದ್ರು ಅವರು? ಅವರು ಇದಕ್ಕೆ KDA ಕಮಿಷನರ್ ಹತ್ರ ಮಾತಾಡಿ ಇದನ್ನು ಬೋಗಸ್ ಡಾಕ್ಯುಮೆಂಟ್ ಅಂತ ಅವರ ಕಮಿಷನರ್ ಸಾರ್ ಕೇಳಿದ್ದಾರೆ. ಇದು ಬೋಗಸ್ ಡಾಕ್ಯುಮೆಂಟ್ ಕೊಟ್ಟು ಮಾಡಿಸ್ಕೊಂಡಿದ್ದಾರೆ NOC ಅಂತ. ಇದನ್ನು ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಿದ್ರು. ಅದನ್ನು ಕ್ಯಾನ್ಸಲ್ ಮಾಡಿದ್ಮೇಲೆ ಮುನ್ಸಿಪಲ್ಗೂ ಆಲ್ರೆಡಿ ಮುನ್ಸಿಪಲ್ ಕಮಿಷನರ್ಗೆ ಹೇಳಿದ್ರಂತ KDA ಕಮಿಷನರ್, ಈ ಥರ ಬೋಗಸ್ ಇದರಿಂದ ಬಂದಿದೆ, ನಾವು ಲೆಟರ್ ಕಳಿಸ್ತೀವಿ, ಅದನ್ನು ಕ್ಯಾನ್ಸಲ್ ಮಾಡಿಬಿಡಿ ಖಾತಾ ಅಂತ. ಅವರು ಖಾತಾ ಕ್ಯಾನ್ಸಲ್ ಮಾಡ್ತೀನಿ ಅಂತ ಅವ್ರಿಗೆ ಹೇಳಿದ್ರಂತ. ಇದ್ಮೇಲೆ ಸಪೋಸ್ ಕ್ಯಾನ್ಸಲ್ ಮಾಡಿದ ಮೇಲೆ ಪೊಲೀಸ್ ರಿಪೋರ್ಟ್ ಕೊಡಬೇಕು ಅಂತ ಸಾರ್ ಹೇಳಿದ್ರು. ಓಕೆ ಕೊಡ್ತೀವಿ ಅಂತ ಹೇಳಿದ್ವಿ. ಕೃಷ್ಣಪ್ಪನವರು ಲೇಔಟು GP ಹೋಲ್ಡರ್, ಅವನ ಮಗ ಬಂದು ಇದನ್ನೇ KC ಮುರಳಿಗೆ ಸೇಲ್ ಮಾಡಿದ್ದಾನೆ ಅಂತ ಇದ್ದಾರೆ. ಎಷ್ಟು ಮಾಡಿದ್ದಾನೆ ಗೊತ್ತಿಲ್ಲ, ಸೇಲ್ ಮಾಡಿದ್ದಾನೆ ಅಂತ ಇದ್ದಾರೆ. ಅದನ್ನು ಇವಾಗ KC ಮುರಳಿ ಏನು ಮಾಡ್ತಾ ಇದ್ದಾನೆ, ಇಲ್ಲಿರೋ ಟ್ರಾನ್ಸ್ಫಾರ್ಮರು ಇದೆಲ್ಲ ತೆಗೆದುಬಿಟ್ಟ.
ತೆಗೆದುಬಿಟ್ಟು ಇವತ್ತು ಬೆಳಗ್ಗೆ ಇಲ್ಲಿಂದ ಇಲ್ಲಿಗೆ ಕಂಬೆ ನಟ್ಟಿ ಇದಾಗಿದೆ ಸರ್, ಡಿಗ್ಗಿಂಗ್ ಮಾಡಿದ್ದಾನೆ. ಮಾಡಿಬಿಟ್ಟು ಇಲ್ಲಿ ಕ್ಲೋಸ್ ಮಾಡಿಬಿಟ್ಟಾನೆ. ಇಲ್ಲಿ ಯಾವುದೇ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ರಾ? ಕೊಡ್ಬೇಕು ಸರ್. ಇವಾಗ ಕಮಿಷನರ್ ಮೀಟ್ ಮಾಡಿದ್ದ? ಈ KDA ಕಮಿಷನರ್ ಮೀಟ್ ಮಾಡಿದ್ವಿ. ಏನು ಹೇಳಿದ್ರು? ಮುನ್ಸಿಪಲ್ ಕಮಿಷನರ್ ಕೇಳಿದರೆ KDA ಅವ್ರನ್ನವರು NOC ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಖಾತಾ ಕೊಟ್ಟಿದ್ದೀವಿ. ಮಾಡಿದ್ರಲ್ಲ, ಅದು ಮಾಡಿಲ್ಲ ಅಂತ ಹೇಳಿಲ್ವ ನನ್ನ ಕಮಿಷನರ್? ಅದು ಹೇಳಿ ಅದಕ್ಕೆ ಅವರು ಕ್ಯಾನ್ಸಲ್ ಮಾಡಿದರೆ NOCನೇ ನಾವು ಇಲ್ಲಿ ಕ್ಯಾನ್ಸಲ್ ಮಾಡ್ತೀವಿ ಖಾತಾ ಅಂತ ಇದ್ದಾರೆ. ಆ ಖಾತಾ ಏನು ಮಾಡಿದ್ದಾರೆ ಅಂದರೆ ಇಲ್ಲಿವರೆಗೆ ಇದು ರೈಟ್ ರೋಡೇ ಇಲ್ಲ, ಇಲ್ಲಿಂದ ಹಿಡಿದು ಇಲ್ಲಿವರೆಗೆ 35 ಫೀಟದು ಏನೋ 90 ಫೀಟ್, 35 by 90 ಫೀಟ್ ಖಾತಾ ಮಾಡಿಬಿಡ್ತಾರೆ. ನಿಮಗೆ KDA ಕಮಿಷನರ್ ಏನು ಹೇಳ್ತಾರೆ ಸರ್? KDA ಕಮಿಷನ್ ತಪ್ಪಾಗಿದೆ ನಮ್ಮ ಸೈಡ್, ಇದೆಲ್ಲ ಏನಾದ್ರು ಕೊಟ್ಟಿದ್ದಾರಾ? ಇವತ್ತು ಕೊಡ್ತೀನಿ ಅಂತ ಹೇಳಿದ್ರು ಸರ್. ಅಪ್ಲಿಕೇಶನ್ ಕೊಟ್ಟಿದ್ವಿ ಅಗೇನ್. ಅವ್ರ ನಂಬರ್ ಇದಾ ಸರ್? ಅವ್ರದ್ದು ನಂಬರ್ ಇದಾ? ನಂಬರ್ ಇದೆ ಸರ್. ನಿನ್ನೆ ಅಪ್ಲಿಕೇಶನ್ ಫೋನಿಗೆ ಇದು ಖಾತಾ ಇವಾಗ KC ಮುಳ್ಳೆ ಇದು ಖಾತೆ ನಾನು ನೋಡಿದ್ವಿ ವಾಟ್ಸಪ್ನಲ್ಲಿ. இது வந்து 103/1 முன்ரத்னம்மா ஜெயலட்சுமி எங்கள் அண்ணிங்க தான். பட்டு இப்போ இருக்குது சர்வே நம்பர் இருக்குது 103/2 எங்கள் பித்ராஜிட்டோ 3 ஏக்கர் 30 குண்டாது. இந்த 1க்கும் அந்த 2க்கு இப்போ அவர் போய் பென்சில் பண்ணியிருக்கும் சம்மந்தமே இல்லை. காத்தா பண்ணிக்கிறது கூட 1 தான். ஆனால் அந்த இடம் வந்து 2 103/2 இது பக்கம் 103/2 தான் அவர் பிளாக் பண்ணுங்க 2ல. ஆனால் 103/1 காத்தா பண்ணிக்கிறேன். அங்கே போய் போட்டுக்கிட்டோம் வெளியே ஃபுல் டாக்குமெண்ட்ஸ் கூட. நான் ஆல்ரெடி 12 வருஷத்துக்கு முன்னே நான் முனிசிபாலிட்டியில் கொடுத்துக்கிறேன். 12 years பேக் கேஸ் நடந்துருக்கு சார். இருந்து எங்கள் ஃபேமிலியிருந்து கேஸ் நடந்துருந்தாக்குது. இது எப்படி அவங்க பண்ணிட்டாங்க பாரு. அதெல்லாம் நீங்கள் கமிஷனர் சொன்னீங்களா? சொன்னேன். இப்போ அவர் நான் சைனே பண்ணல. யார்? நேற்று கமிஷனர் KDA கமிஷனர். நான் சைனே பண்ணல. இது யாரோ வேறவங்க பண்ணிக்கிறது. இதை பாருங்க, இது வந்து ஆல்ரெடி நான் கொடுத்துட்டுக்கிறேன். டோட்டல் KDAவில் கொடுத்துக்கிறேன், முனிசிபாலிட்டியில் கொடுத்துக்கிறேன், தாலுக் ஆஃபீஸில் கொடுத்துக்கிறேன். 2012 இருந்து இப்போ இவரும் கேஸ் போட்டுக்கிறேன். எங்கள் ஃபேமிலி டிஸ்ட்ரிபியூட் இருக்கும்போது ಫಾಲೋಯಿಂದ ಅಪ್ಲಿಕೇಶನ್ ಕೊಡ್ತಾ ಇದ್ದೀನಿ ಸರ್. ಇಲ್ಲಿ ಅದನ್ನಪ್ಪ ಏನಾಗಿದ್ದಾರೋ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅಲ್ಲ ನೀವು ಅಸೋಸಿಯೇಷನ್? ಹೌದು ಸರ್. ಹೌದು ಸರ್. ಎಲ್ಲಿ ಅವರು? ಅವ್ರನ್ನ ಇಲ್ಲೋ ಮ್ಯಾರೇಜ್ ಇದೆ ಅಂತ ಹೋಗಿದ್ದೆ ಸರ್. ಹೋಗಿದ್ದಾರಾ? ಸರ್. ಧರ್ಮೇಂದ್ರ ಅವ್ರ ಬೇರೆ? ಇಲ್ಲ ಸರ್. ಹೌದು. ಪಾಂಡಿ ಸರ್ವೆ ನಂಬರ್ 103/2 பித்ராஜிதா லிமிடேஷன் லைன் சித்தப்பா. இது இந்த இடத்துல வந்து பென்சில் போட்டுக்கிறேன் 2ல. இது சர்வே நம்பர் 103/2. 1ல இடமே இல்லை ಸರ್. ನಂಬರ್ ನೋಟ್ பண்ணிக்கோ ಸರ್. ಚೆನ್ನಾಗಿದ್ದೀವಿ ಸರ್. ಈಗ ಸ್ವರ್ಣನಗರದ ಅಸೋಸಿಯೇಷನು ಅಲ್ಲಿರೋ ಸಿಟಿಜನ್ಸ್ ಬಂದಿದ್ದಾರೋ ಈ ಖಾತೆ 13/1 ಕೊಟ್ಟಿದ್ದಾರೆ. 13/2 ಹೇಳ್ತಾರೆ. 103/1 ಒಂದು ಅದರಲ್ಲಿ ಇಲ್ಲ ಸರ್. 103/2 ಇದೆ ಇದು. ಇವರು 103/1 ಟ್ರಾನ್ಸ್ಫರ್ ತೆಗೆದು ಫೌಂಡೇಶನ್ ಆಗ್ತಾ ಇದ್ದಾರೋ, ಕಾಂಪೌಂಡ್ ಆಗ್ತಾ ಇದ್ದಾರೋ. ಅದನ್ನ ತಾವೇನಾದ್ರು ಪರ್ಮಿಷನ್ ಕೊಟ್ಟಿದ್ದೀರಾ ಸರ್ ಅದಕ್ಕೂ? ಇಲ್ಲ, ರಸ್ತೆಯಲ್ಲಿ ಸರ್, ಅಲ್ಲಿ ಸ್ವರ್ಣನಗರ್ 13th ಕ್ರಾಸ್ನಲ್ಲಿ 11th ಕ್ರಾಸ್. ಹಾಂ, ಎಸ್ ಯು ಆರ್ ರೈಟ್. ಹಾಂ, ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ವೆರಿ ಗುಡ್, ವೆರಿ ಗುಡ್. ಹಾಂ, ಹೌದು ಹೌದು ಸರ್. ಮ್ಯಾಟ್ರ್ ಇಸ್ ಓವರ್. ತಾವು ಹೇಳಿದ ಮೇಲೆ ಬೋಗಸ್ ಡಾಕ್ಯುಮೆಂಟ್ ಏನೋ ಕೊಟ್ಟು ಮಾಡ್ಕೊಂಡಿದ್ದಾರೆ ಹೇಳಿದ ಮೇಲೆ ಮ್ಯಾಟ್ರ್ ಇಸ್ ಎಂಡ್. ತಾವು ಹೌದು, ಕಮಿಷನರ್ಗೆ ಒಂದು ಲೆಟರ್ ಕಳಿಸ್ಬಿಡಿ. ಮುನ್ಸಿಪಲ್
ಮುನ್ಸಿಪಲ್ ಕಮಿಷನರ್ ಒಂದು ಲೆಟರ್ ಕಳಿಸ್ಬಿಡಿ, ಇದು ಬೋಗಸ್ ಡಾಕ್ಯುಮೆಂಟ್ ಕೊಟ್ಟು ಮಾಡ್ಕೊಂಡಿರೋದು. ಪಾಪ ಅವ್ರ ಕೌನ್ಸಿಲರ್ ಬಂದಿದ್ರು, ಹೇಳಿದ್ರು, ನಾನು ಇಮಿಡಿಯೇಟ್ ಆಗಿ ನೆನ್ನೆ ಹೋದೇನೆ ನಮ್ಮ, ಯಾಕಂದ್ರೆ ನಮ್ ಲೇಔಟ್ ಕಾಪಿ ಇಲ್ಲ ಅದು, ಅಂದ್ರೆ ಪ್ಲಾನಿಂಗ್ ಕಾಪಿ ಇದ್ದಾಗ ಮಾಡಿರೋಂತ ಲೇಔಟ್ ಅದು. ಹೌದು, ನಾನು ಚೆಕ್ ಮಾಡಿಸಿ ಅವ್ರು ಕೊಟ್ಟಿದ್ರು, ಅವರೇ ಕೌನ್ಸಿಲರ್ ಸರ್ ಒಂದು ಅರ್ಜಿ ಕೊಡಿ ಅಂತ ಹೇಳಿದೆ. ಅದ್ರ ಜೊತೆಗೆ ಲೇಔಟ್ ಕಾಪಿ ಕೊಟ್ಟರು. ಆ ಲೇಔಟ್ ಕಾಪಿನ ತಗೊಂಡು ನಾನು ಅಲ್ಲೊಂದು ಸ್ಪಾಟ್ ನೋಡಿದೆ, ರಸ್ತೆ ಇದೆ, ಅದ್ರ ರಸ್ತೆ ಸ್ವಲ್ಪ ಜಾಗ ಇರೋದನ್ನ ಇವರು ಸಾಧ್ಯ ಹೆಂಗೋ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಹೆಂಗೋ ಮಾಡಿಸ್ಕೊಂಡ್ಬಿದ್ರೆ ಕಮಿಷನರ್ ಇಸ್ ರೆಸ್ಪಾನ್ಸಿಬಲ್ ಆಗುತ್ತೆ. ತಾವಿಲ್ಲ ಕಮಿಷನ್ ರೆಸ್ಪಾನ್ಸಿಬಲ್ ಆಗ್ತಾರ. ಮಾಡೋದಕ್ಕೆ ನಾನು ನೆನ್ನೆ ಹೇಳಿದೆ, ಸೆಕ್ಷನ್ ಅಡಿನಲ್ಲಿ ಮಾಡಬೇಕು ಹಾಕ್ಬಿಟ್ಟು ನಾನು ನಾಳೆ ಅವ್ರಿಗೆ ಲೆಟರ್ ಕೊಡ್ತೀನಿ. ಕಮಿಷನರ್ ಬೆಳಗ್ಗೆನೆ ಫೋನ್ ಮಾಡಿದ್ದೆ ನಾನು, ಇದು ಬೋಗಸ್ ದಾಖಲೆ ಕೊಟ್ಟು ಮಾಡ್ಕೊಂಡಿದ್ದಾರೆ. ಹೌದು, ನಮ್ಮ ಸೆಕ್ಷನ್ ಅಡಿನಲ್ಲಿ ಆ ತರ ಬೋಗಸ್ ದಾಖಲೆ ಕೊಟ್ಟರೆ ರದ್ದು ಮಾಡಕ್ ಪ್ರಾವಿಷನ್ ಇದೆ, ನಾನು ಮಾಡ್ತೀನಿ. ಅದನ್ನ ನೀವು ಯಾವುದೇ ಕಾರಣಕ್ಕೂ ಅಲ್ಲಿ ಏನಾದ್ರು ಬಂದ್ರೆ ಅದನ್ನ ನೋಡ್ಕೊಳ್ಳಿ ಸರ್ ಅಂತ ಹೇಳಿದೆ ಬೆಳಗ್ಗೆನೆ. ಓಕೆ, ನಾನು ಅದನ್ನ ಇವತ್ತು ಇನ್ಸ್ಪೆಕ್ಷನ್ ರಿಂಗ್ ರೋಡ್ ಸರ್ವೆ ಮಾಡಕ್ ಬರ್ತೀನಿ ಅಂದಿದ್ರು, ಅಲ್ಲಿ ಹೋಗಿದ್ದೆ. ಇವತ್ತು ಬಂದು ಸರಿ ಸರ್, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ನೋ ಪ್ರಾಬ್ಲಮ್ ಸರ್, ನೋ ಪ್ರಾಬ್ಲಮ್. ನಾನು ಅದನ್ನ ಅಷ್ಟೇ. ನಾಳೆ ನನಗೆ ಸೆಕ್ಷನ್ ಅಡಿ ನಾನೆಲ್ಲ ರೆಡಿ ಮಾಡ್ಕೊಂಡು ಕರೆಕ್ಟ್ ಆಗಿ ನಾಳೆ ಮಧ್ಯಾಹ್ನ ಲೆಟರ್ ಕೊಡ್ತೀನಿ ಅವ್ರಿಗೆ. ಥ್ಯಾಂಕ್ ಯು. ನಾನು ಕಮಿಷನರ್ ಪವನ್ ಸರ್ಗೆ ಹೇಳಿದ್ದೀನಿ. ಓವರಲ್ ಆಗಿ ನೀವು ಹೇಳಿದ್ರೂ ಅವರು ಅಲ್ಲಿಂದ ಲೆಟರ್ ಬಂದ ತಕ್ಷಣ ನಾನು ಕ್ಯಾನ್ಸಲ್ ಮಾಡ್ತೀವಿ ಅನ್ನೋದು ರೂಲ್ ಇದೆ, ಅವರು ಹೇಳಿದ್ರು. ಓಕೆ, ಅದು ಅವ್ರು ಕ್ಯಾನ್ಸಲ್ ಮಾಡಿಬಿಟ್ಟು ಅವ್ರಿಗೆ ಏನಿದೆ ಅವ್ರಿಗೆ ಪ್ರೊಟೆಕ್ಷನ್ ಕೊಡೋದು, ಅವ್ರು ಹೋಗಿ ಕೊಡಲಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟು. ಅದೇ ರದ್ದು ಮಾಡಿದ ಮೇಲೆ ಇವರು ಏರಿಯಾ ಕೌನ್ಸಿಲರ್ ಅವರು ಎಲ್ಲ ಇದ್ದಾರಲ್ವ, ಅವರು ಒಂದು ಅರ್ಜಿ ಕೊಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅದು ಸ್ಟಾಪ್ ಮಾಡಬೇಕು. ಅದು ಅವ್ರ ಕಮಿಷನರ್ ಡ್ಯೂಟಿ, ನಿಮ್ದಿಲ್ಲ. ಐ ವಿಲ್ ಸ್ಪೀಕ್ ಟು ದ ಕಮಿಷನರ್. ಹೌದು ಸರ್, ಇಲ್ಲಿ ಪ್ಲಾನ್ ಬಂದಿದೆ ನನ್ನ ಹತ್ರ, ಲೇಔಟ್ ಪ್ಲಾನ್ ಅದರಲ್ಲಿ ಇದೆ. ನಾನು ಕಮಿಷನ್ಗೆ ಮಾತಾಡ್ತೀನಿ. ತಾವು ಲೆಟ್ರ್ ಕೊಟ್ಟಿದ ಮೇಲೆ ನಾನು ಕಮಿಷನ್ಗೆ ಮಾತಾಡ್ತೀನಿ. ಸೊ ಓಕೆ, ನೀವು ಮೀಟಿಂಗ್ ಮುಗಿಸ್ಕೊಂಡೆ ಕೊಡಿ. ಇಷ್ಟು ಬೋಗಸ್ ಮಾಡಿರೋದ ಮೇಲೆ ಕ್ರಮ ತಗೊಳ್ಬೇಕಿಲ್ವಾ? ಯಾರಾಗಿರಲಿ, ಅದು ನಾನಾಗಿರಲಿ, MLA ಆಗಿರಲಿ, MP ಆಗಿರಲಿ, ಮಂತ್ರಿ ಆಗಿರಲಿ, ಚೀಫ್ ಮಿನಿಸ್ಟರ್ಗೆ KUD ಕೇಸ್ ಕೊಟ್ಟಿದ್ದಾರಲ್ಲ ಲೋಕಾಯುಕ್ತರಲ್ಲಿ. ನಮ್ಮ ಚೀಫ್ ಮಿನಿಸ್ಟರ್ ಮೇಲೆ ಮಾಡಿದಾರಲ್ವಾ, ಚೀಫ್ ಮಿನಿಸ್ಟರ್ ಮಿಸಸ್ ಮೇಲೆ ಮಾಡಿದಾರಲ್ವಾ? ಆ ಥರ ಮಾಡೋರಿಗೆ ಶಿಕ್ಷೆ ಕೊಡಬೇಕಲ್ವಾ? ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. கேட்டிங்களா? ஆச்சுங்களா? காலையிலேயும் தெரியும், காலையில் பேசிட்டேன். அவர் லெட்டர் கொடுக்குறேன்னு சொல்லிட்டாரு. காலையில் பேசிட்டேன்னு சொன்னார் இல்லையா? இது வந்து இது ஒன்று 20 குண்டா எங்கள் அண்ணிகளுக்கு. இது இங்கே இருந்து எங்கள் அப்பா பேரில் தான் இருக்குது. 1939 எங்கள் இதுக்கு சேர்மன் யார் இருந்தது அப்போ? மிஸ்டர் பக்தவச்சலம். எங்க இருக்குதான் என்ன தெரியல சார், தெரியல சார், எது கேட்டாலும் தெரியல. எடுத்துன்னு வந்தேன் நான் கேஸ் போட்டப்போ தான் சார். இருங்க, நான் கேட்டேன், ஏன் அதெல்லாம் எனக்கு தெரியல சார், அப்படியெல்லாம் சொல்லக்கூடாது. சரி, ஓகே. இங்க போட்டு சீல் போட்டு சைன் பண்ணிடல. எம் பக்தவச்சலம் சேர்மன் ಪ್ಲಾನಿಂಗ್ ಅಥಾರಿಟಿ. ಅವ್ರ ಪ್ಲಾನಿಂಗ್ ಅಥಾರಿಟಿ ಚೇರ್ಮನ್ ಆಗಿದ್ರಾ? KD ಚೇರ್ಮನ್ ಅಲ್ಲಿ ಭಕ್ತವಚಲ ಅವರು ಇದ್ರ? ಆ ಸಮಯದಲ್ಲಿ ಪ್ಲಾನ್ ಲೇಔಟ್ ಮಾಡಿದ್ರು ತಾನೆ, ಅವ್ರ ರಸ್ತೆ ಕರೆಕ್ಟ್ ಆಗಿ ಮಾಡಿದಾರೆ ತಾನೆ? ಇವ್ರು ಇದ್ದಾರೋ ಇಲ್ವೋ? ಅವರು ಮಾಡಿದಾರೆ ತಾನೆ ಪ್ಲಾನ್? ಕರೆಕ್ಟ್ ತಾನೆ? ಇದು ನ್ಯಾಯ ತಾನೆ? ಇದರಲ್ಲಿ ಸ್ವಲ್ಪ ಜಾಗದಲ್ಲಿ ಇವರು ಬೋಗಸ್ ದಾಖಲೆ ಕೊಟ್ಟು ಮಾಡಿದ್ದಾರೆ. ಸರ್ವೆ ನಂಬರ್ 103/2 ಇರೋದು ಕಮಿಷನರ್ ಬೋಗಸ್ ಡಾಕ್ಯುಮೆಂಟ್ ಕೊಟ್ಟು ಮಾಡಿರೋದು. ಅದನ್ನ ರದ್ದುಪಡಿಸೋ ಅಧಿಕಾರ ನನಗಿದೆ. ನಾವು ರದ್ದುಪಡಿಸ್ತೀವಿ, ರದ್ದುಪಡಿಸಿ ಮುನ್ಸಿಪಲ್ ಕಮಿಷನರ್ ಕಳಿಸ್ತೇನೋ. ಮುನ್ಸಿಪಲ್ ಕಮಿಷನರ್ ಇವ್ರು ರದ್ದುಪಡಿಸಿದನ್ನು ಕೊಟ್ಟರೆ ಅವ್ರ ಖಾತಾನ ಕ್ಯಾನ್ಸಲ್ ಮಾಡ್ತಾರೋ. ಕ್ಯಾನ್ಸಲ್ ಮಾಡಿದ ಮೇಲೆ ನೀವು ನಿಮ್ಮ ಕೌನ್ಸಿಲರ್ ಇದ್ದಾರಲ್ವ ನಿಮ್ಮ ಏರಿಯಾನಲ್ಲಿ, ಅದಕ್ಕೆ ತಾನು ಓಟ್ ಹಾಕ್ತೀವಿ. ನೀವು ನಮ್ಮ ಕೌನ್ಸಿಲರು ಈಗೆಲ್ಲ ಆ ಕೌನ್ಸಿಲರ್ ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಕೊಡಿ, ಮುನ್ಸಿಪಾಲ್ಟಿನಲ್ಲಿ ಒಂದು ಕಂಪ್ಲೇಂಟ್ ಕೊಡಿ, ಮುನ್ಸಿಪಾಲ್ ಕಮಿಷನರ್ಗೆ ಹೇಳಿ ಈ ಥರ ಇದೆ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಇವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಬೇಕಂತ ಕೊಡಬೇಕು. ದಟ್ ಈಸ್ ದ ಪ್ರೊಸೀಜರ್. ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ತಗೊಂಡಿಲ್ಲ ಅಂದರೆ
ಆಮೇಲೆ ಎಸ್ ಪಿ ಅವ್ರಿಗೂ ಮಾತಾಡೋಣ. ಅದೂ ಇಲ್ಲ ಅಂದರೆ ಬೇರೆ ಕಾನೂನು ಇದೆ ಅದಕ್ಕೆ, ಯಾವ ಥರ ಬೋಗಸ್ ಮಾಡೋದಕ್ಕೆ. ಹಾಂ, 2 ಸಲ ಸೂಪರ್ ಸೀಟ್ ಮಾಡಿರೋ ಮುನ್ಸಿಪಾಲ್ಟಿ ನನಗೆ ಗೊತ್ತಿದೆ, ಎಲ್ಲ ಗೊತ್ತಿದೆ. ಕಷ್ಟ ಬರಬೇಕು, ನಾನು ಸುಖ ಅನುಭವಿಸೋದಕ್ಕೆ ಬೇರೆಯವರು ಯಾವ್ದನ್ನ ನಾನು ಹೋಗಿ ಕೇಳಬೇಕು, ನಿಮ್ಮನ್ನೇ ಕೇಳೋದು ಕೇಳ್ತೀವಿ. ನೀವು ಸೆಲೆಕ್ಟ್ ಮಾಡೋರು ನ್ಯಾಯವಾಗಿ ಸೆಲೆಕ್ಟ್ ಮಾಡಿದರೆ ಈ ಬೋಗಸ್ಗೆಲ್ಲ ಮಾಡೋದಕ್ಕೆ ಬಿಡೋಕ್ಕಾಗುತ್ತಾ? ನಾನು ಇರೋ ಟೈಮಲ್ಲಿ ಬೋಗಸ್ಗೆಲ್ಲ ಬಿಡೋದು ಚಾನ್ಸೇ ಕೊಟ್ಟಿಲ್ಲ. ಸ್ವರ್ಣನಗರ ಕೆರೆಯನ್ನು ಏನು ಮಾಡಿದೆ ನಾನು? ಅವೆಲ್ಲ ಕ್ಲೀನ್ ಮಾಡಿದಿಲ್ವಾ? ಒತ್ತುವರಿ ಮಾಡೋದೆಲ್ಲ ತೆಗೀರಿ ಹೇಳಿದಿಲ್ವಾ? ಎಲ್ಲಿಯಾದ್ರು ಬಂದು ನಾನು ಇಲ್ಲಿ ನಾನು ಎಮ್ ಎಲ್ ಎ ಆಗಿದ್ದೇನೋ, ಸ್ವಲ್ಪ ಜಾಗ ಕೊಡಿ, ಅದು ಕೊಟ್ಟು ಏನೋ ಮಾಡಿದ್ದೇನಾ? ಇನ್ನು ಯಾರು ಬೇಕು ನಿಮ್ಗೆ? ದೇವರೇ ಬಂದು ಕಂಟೆಸ್ಟ್ ಮಾಡಬೇಕು. ದೇವ್ರು ಕಂಟೆಸ್ಟ್ ಮಾಡಿದ್ರೆ ನಿಮ್ಗೆ ಡೌಟ್ ಬರುತ್ತೆ, ಇದು ಶಿವ, ನಾನು ವಿಷ್ಣು, ನಾನು ಇಂಥ ಸತ್ಯ ಕೆಲಸ ಮಾಡೋರಿಗೆ ನೀವು ಊರು ಜನ ಅವರು ನಮ್ಮ ಜೊತೆಲಿ ಇರೋದಿಲ್ಲಂದ್ರೆ ನಾವು ಹೆಂಗೆ ಸರ್ ನಿಮ್ಮ ಜೊತೆಲಿ ಇರೋಕ್ಕಾಗುತ್ತೆ? ಇಲ್ವಾ? ನಾನು ಏನಕ್ಕೋಸ್ಕರ ನಿಮ್ಮ ಹತ್ರ ಬಂದು ನಾನು ಸಹಾಯ ಮಾಡಿ, ನನ್ನ ಡೊನೇಷನ್ ಕೊಡಿ, ನಾನು ಇದು ನನ್ನ ಖಾತಾ, ಇದು ನನ್ನ ಸೈಟು, ಹೆಂಗೆಲ್ಲ ಬಂದಿದ್ದೇನಾ? ಯಾರು ತಪ್ಪು ಮಾಡಿದ್ರೂ ಬಡವ್ರಿಗೆ ಅನ್ಯಾಯ ಆಗುತ್ತೆ, ಇಲ್ಲ ಅಧಿಕಾರಿಗಳು ತಪ್ಪು ಮಾಡಿ ನ್ಯಾಯ ಸಿಕ್ಕೋದಿಲ್ಲ ಅಂದರೆ ಅಂಥವ್ರಿಗೂ ನಾನು ಫೈಟ್ ಮಾಡ್ತೀವಿ. ಓಕೆ, ಅವ್ರ ಕಮಿಷನರ್ಗೆ ನಾನು ಮಾತಾಡ್ತೀವಿ. ಕಾನೂನು ಪ್ರಕಾರ ಏನಿದೆ, KD ಕಮಿಷನರ್ಗಳಿಗೆ ಲೆಟ್ರ್ ಹೋಗಿದ್ರೆ ನನ್ನನ್ನು ನೋಡಿದ್ವಿ. KD ಕೊಟ್ಟಿದ್ದಾರೆ, ಇವ್ರು ಕೊಟ್ಟಿದ್ದಾರೆ, ಅವ್ರು ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಪ್ಲಾನ್ ಇಲ್ಲ ನಿಲ್ದಾದ್ರು, ಪ್ಲಾನ್ ಎಲ್ಲಿದೆ? ಭಕ್ತವತ್ಸಲ ಚೇರ್ಮನ್ ಆಗಿರೋ ಟೈಮ್ನಲ್ಲಿ ಮಾಡಿದ್ದಾರೆ. ಸೆಕ್ರೆಟರಿ ಪ್ಲಾನಿಂಗ್ ಅಥಾರಿಟಿ KG ಅವರೂ ಮಾಡಿದ್ದಾರೆ, ಚೇರ್ಮನೂ ಮಾಡಿದ್ದಾರೆ. ಓಕೆ, ಈ ಪ್ಲಾನ್ ಇದೆ ಇಲ್ವಾ? ಕೊಟ್ಟಿದ್ದೀರಿಲ್ವಾ ಕಮಿಷನರ್ಗೆಲ್ಲ? ಈಗ ಅವ್ರದ್ದು ಏನು ರೋಲ್ ಇಲ್ಲ ಕಮಿಷನರ್ಗೂ. ಅವರು ಪೇಪರ್ನಲ್ಲಿ ನಾನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೆ ಅಂತವೆ, ಏನಾದ್ರು ಅಬ್ಜೆಕ್ಷನ್ ಏನು ನಮ್ಗೆ ಬಂದಿಲ್ಲ. KD ಕಮಿಷನರ್ ಪರ್ಮಿಷನ್ ಕೊಟ್ಟಿದ್ದಾರೆ. ಆದ್ದರಿಂದ ಆ KD ಕಮಿಷನರ್ ಕೊಟ್ಟಿರೋ ಪರ್ಮಿಷನ್ ಏನೇನು ಕೊಟ್ಟಿದ್ದಾರೆ ಗೊತ್ತಾ? ನೀವು ತೆಗೆದುಕೊಳ್ಳಬೇಕು. ಎಲ್ಲಿಯಾದರೂ ಪಬ್ಲಿಕ್ ಹೋಗಿ ಟ್ರಾನ್ಸ್ಫರ್ ತೆಗಿಯೋಕ್ಕಾಗುತ್ತಾ? ಅವ್ರ ಲೆಟರ್ ನೋಡಿ, ಏನೋ ಅವ್ರಿಗೆ ಲೆಟ್ರ್ ಕೊಟ್ಟಿದ್ದಾರಲ್ವಾ KDನಲ್ಲಿ, ಅದರಲ್ಲಿ ನೀವು ಟ್ರಾನ್ಸ್ಫರ್ ತೆಗೆದುಕೊಳ್ಬೇಕು ಅಂತ ಕೊಟ್ಟಿದ್ದಾರೆ. ಹೆಂಗೆ ಬೆಸ್ಕಾಂ ಕೊಡೋಕ್ಕಾಗುತ್ತೆ? ಪಬ್ಲಿಕ್ ಹೋಗಿ ಟ್ರಾನ್ಸ್ಫರ್ ಮೇಲೆ ಕೈ ಮುಟ್ಟೋಕ್ಕಾಗುತ್ತಾ? ಬರಲಿ ಅದೆಲ್ಲ ಯಾರ್ಯಾರು ಕೊಟ್ಟಿದ್ದಾರೆ ನೋಡೋಣ, ಇಲ್ವಾ? ಈಗ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ? ಖಾತಾ ಕ್ಯಾನ್ಸಲ್ ಆಗಿದ ತಕ್ಷಣ ನಿಮ್ಮ ಅಸೋಸಿಯೇಷನ್ ಇದೆ ಇಲ್ವಾ? ನಾಳೆ ಹೆಚ್ಚು ಕಡಿಮೆ ನಾವು ಬಂದರೆ ಅಲ್ಲಿ ಸರ್ ನಮ್ಮ ಅಸೋಸಿಯೇಷನ್ ಕೇಳಬೇಕಂತ ಕೇಳ್ತೀರಿ ಇಲ್ವಾ? ಕ್ಯಾನ್ಸಲ್ ಮಾಡಿಕೊಡ್ತೇನೆ ಖಾತಾನೆ, ನಿಮ್ಮ ಅಸೋಸಿಯೇಷನ್ ಕರ್ಕೊಂಡು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿ, ಸಾಕಾ? ಇನ್ನು ನನ್ನ ಹತ್ರ ಬೇರೆ ಏನಾದ್ರು ಕೇಳಬೇಕಾದ್ರೆ ಕೇಳಿ. ಸರ್ ಆರ್ ಯು ಸ್ಯಾಟಿಸ್ಫೈಡ್? ಏನಮ್ಮ? ಇಲ್ಲ, ನಾನು ಹೇಳಿಲ್ಲ. ನಿಮ್ಗೆ ಡೌಟ್ ಏನಾದ್ರೆ ಕೇಳಿ. 1000 ಜನ ಹೋಗೋ ಜಾಗ, ಅಲ್ಲಿ ಏನೋ ಅವರು ತೋರಿಸಿದ್ದಾರೆ ನನ್ನ, ಇವಾಗ ಈ ಕಡೆ ಶೆಡ್ಗಳು ಕಟ್ಕೊಂಡಿದ್ದಾರೆ, ಇದು ಬೋಗಸ್ಸು ನೆಲ್ಲ ಹೇಳಿದಾರಲ್ವಾ? ಅದನ್ನು ನೋಡಿದ್ದೇವೆ ನಾವು. ಯಾವುದು ಬೋಗಸ್ ಇದೋ ಯಾವುದು ರೈಟ್ ಇದೋ ಅದು ಅವರವರು ಅನಾಂಬರೆ, ಅವರು ಫೇಸ್ ಮಾಡ್ಕೊಳ್ಬೇಕು. ಈಗ ನನ್ನ ಹತ್ರ ಬಂದಿರೋದು ಈ ರಸ್ತೆಯಲ್ಲಿ ಇರೋ ಟ್ರಾನ್ಸ್ಫರ್ನ. ಬೆಸ್ಕಾಂ ಅವರು ರಸ್ತೆಯಲ್ಲಿ ಟ್ರಾನ್ಸ್ಫರ್ ಮಾಡೋಕೆ ಬರೋದಿಲ್ಲ. ಬೆಸ್ಕಾಂ ಅವರು ಯಾರ್ದು ಲ್ಯಾಂಡ್ ಇದ್ರೂ ಅಲ್ಲತ್ತೆ ಪರ್ಮಿಷನ್ ತಗೊಂಡು ಇಷ್ಟು ವರ್ಷಕ್ಕೆ ನಾನು ಇಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ, ಜನಕ್ಕೆ ಅನುಕೂಲ ಆಗಬೇಕು ಇದೆ. ಅದು ಎಲ್ಲೆಲ್ಲಿ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿದಾರೋ ಅಂತ ಗೊತ್ತಿಲ್ಲ. ಒಂದೇ ಮಾತಿನಲ್ಲಿ KD ಕಮಿಷನರ್ ಏನು ಹೇಳಿದರು? ಬೋಗಸ್ ಡಾಕ್ಯುಮೆಂಟ್ಗಳು ಕೊಟ್ಟು ಏನೋ ಮಾಡಿದ್ದಾರೆ ಅಂತ ಹೇಳಿದ್ದಾರೆ, ಅಷ್ಟು ಸಾಕು. ಬೇರೆ ಅಥಾರಿಟಿ ಸೇಸ್ ಬೋಗಸ್ ಡಾಕ್ಯುಮೆಂಟ್ ಕೊಟ್ಟು ಮಾಡಿದ್ದಾರೆ ಅಂದರೆ ಆ ಚಾಪ್ಟರ್ ಅಲ್ಲಿ ಕ್ಲೋಸ್ ಆಗುತ್ತೆ. ಆದ್ದರಿಂದ ಅವ್ರು ಲೆಟ್ರನ್ನು ಕಳಿಸ್ತಾರೆ ಮುನ್ಸಿಪಾಲ್ಟಿಗೆ. ಕಳಿಸಿದ ಮೇಲೆ ಖಾತಾ ಕ್ಯಾನ್ಸಲ್ ಆಗುತ್ತೆ. ಖಾತಾ ಕ್ಯಾನ್ಸಲ್ ಆದ ಮೇಲೆ ನೀವೇನು ಮಾಡಬೇಕು? ಕಂಪ್ಲೇಂಟ್ ಕೊಡಬೇಕು, ಅಷ್ಟೇ ತಾನೆ. ಪೊಲೀಸವರು ಕ್ರಮ ತಗೊಳ್ಳಿಲ್ಲ ಅಂದರೆ ಅವ್ರಿಗೆಲ್ಲ ನಾವು ಏನೋ ಇನ್ಫ್ಲೂಯೆನ್ಸ್ನಲ್ಲಿ ಇಟ್ ಇಸ್ ದ ಡ್ಯೂಟಿ. ಕಮಿಷನರ್ ಹ್ಯಾಸ್ ಟು ಗಿವ್ ದ ಕಂಪ್ಲೇಂಟ್. ಮುನ್ಸಿಪಾಲ್ ಕಮಿಷನರು ಈ ಥರ ನಾವು ಕ್ಯಾನ್ಸಲ್ ಮಾಡಿದ್ರಿ, ಆ ಜಾಗನಲ್ಲಿ ಯಾರೋ ಹೋಗಬಾರ್ದು ಕಂಪ್ಲೇಂಟ್ ಕೊಡಬೇಕು. ಹಂಗೆ ಡಿಪಾರ್ಟ್ಮೆಂಟ್ ಅವರ ಕಂಪ್ಲೇಂಟ್ ಮೇಲೆ ಕ್ರಮ ತಗೊಂಡಿಲ್ಲ ಅಂದರೆ ನಾವು ಹೋಗಿ ಸೂಪರ್ಡೆಂಟ್ ಹತ್ರ ಮಾತಾಡ್ತೀವಿ. ನಮ್ಮ SP ಇದ್ದಾರೆ, ಅಸೋಸಿಯೇಷನ್ ಇದೆ, ನಿಮ್ಮ ಕೌನ್ಸಿಲರ್ ಇದ್ದಾರೆ, ಹೋಗಿ ನೀವು ಮಾತಾಡಿ. ಓಕೆ, ನಾನು ಬರೋದು ಏನೋ ಅವಶ್ಯಕತೆ ಇಲ್ಲ. ಪಬ್ಲಿಕ್ ಹೋದ್ರೇನೋ SP ಮಾತಾಡ್ತಾರೆ. ನೀವೆಲ್ಲ ಹೋಗಿ ಸರ್ ಈ ಥರ ನಮಗೊಂದು ಅಪಾಯಿಂಟ್ಮೆಂಟ್ ಕೊಡಿ ಸರ್, ಒಂದು ಟೈಮ್ ಕೊಡಿ ಸರ್. ನಾವು ಹೋಗಿದ್ರೆ ನಿಮ್ಮ ಏರಿಯಾ ಕೌನ್ಸಿಲರ್ ಕರ್ಕೊಂಡು ಹೋಗಿ ಈ ಥರ ಆಗಿದೆ ಅಂತ, ನಮ್ಗೆ ಈ ಥರ ಅನ್ಯಾಯ ಮಾಡ್ತಾರೋ, ದೌರ್ಜನ್ಯ ಮಾಡ್ತಾರೋ, ರೌಡಿಸಮ್ ಮಾಡ್ತಾರೋ, ಏನೋ ನಿಮ್ಗೆ ಗೊತ್ತಿದ್ದೋ, ನಿಜ ಸಂಸ್ಥೆ ಏನಿದೆ ಅದನ್ನು ನೀವು ಮಾಡಿದರೆ ನಿಮ್ಗೆ ಅನುಕೂಲ ಆಗುತ್ತೆ. ಸಾಕಾ? ஓகே. அது கேரளா சாலை ஒன்றும் போடலங்கண்ணா. பக்கத்து ரோட்டில் அவங்க தம்பி வீடு கட்டினுக்கிறாரு, இவங்க வீடு பக்கத்தில் இருக்குது. ஒரே நாளில் ஒரு ஃபோனில் 2 லைட் இருக்குது. கவுன்சிலர் இல்லையா? 3 வருஷமாக நான் காவா க்ளீன் பண்ணுன்னு கேட்டுனுக்குறேங்க.
நானே இறங்கி க்ளீன் பண்ணுவேன். உமா காய்ச்சிட்டதுனால நான் இறங்குறது இல்லைங்க. இப்போ 3 வருஷமாக சொன்னுக்கிறேன் அந்த காவா க்ளீன் பண்ணி கொடுங்க. ஏன் நீங்களே பார்த்துங்க, நான் ஒன்றும் சொல்கிறதுக்கு இல்லையா? நம்ம ரோடு மட்டும் ஒதுக்கப்பட்ட ரோடுண்ணா. நம்ம ரோடுனா 11th இல்லை அது வந்து ஒதுக்கப்பட்ட ரோடு கவுன்சிலருக்கு. உங்க கவுன்சிலர் கிண்டல். ஆமாங்கண்ணா. மச்சான் வீடு ரோடு, அவர் வீடு ரோடு. மச்சான் வீட்டுக்கு போட்ட ரோடு கொஞ்சம் இப்படி போட்டு பிரச்சனையே இல்லைன்னு அங்கிள். ஆமா, அது நீங்க இன்னொரு முறை ஓட்டு போடுங்க. கலாட்டா முப்பல் பண்ணுக்கிறாரு அதெல்லாம் இல்லையா? ஜனங்க காசு வாங்குங்க, எல்லா இடத்துலையும் காசு வாங்குறான். நான் அதையும் தெளிவாக சொன்னேன். ஆனால் இந்த ஊருக்கு யார் தேவைன்றதை பார்த்து ஓட்டு போடுங்கன்னு சொன்னேன். ஆனால் நீங்கள் அதை செய்தீங்களா? இல்லை. உள்ளூர்காருக்கு ஓட்டு போடல, ஆனைக்கல்லேருந்து வந்தவங்களுக்கு ஓட்டு போட்டீங்க, தும்கூர்லேருந்து வந்து ஓட்டு போட்டீங்க. இன்னொரு முறை கூட வெளியூருக்காருக்கே ஓட்டு போடுங்க இல்லையா? என்கிட்ட அவ்வளோ பணம் இல்லை, நான் கொடுத்து வாங்குறதுக்கு ஓட்டு எனக்கு அவசியமும் இல்லை. நான் நல்லது தான் செய்கிறேன். அந்த ஏரியா உங்ககிட்ட இருக்கிற சொன்னா நகர் ஏரியா யாருன்னா க்ளீன் பண்ணியிருப்பாங்களா? என் பீரியடில் தான் க்ளீன் பண்ணி கொடுத்தேன், சுத்தம் பண்ணி கொடுத்தேன். அதோட லாஸ்ட்டுக்கு முள்ளு பெருசாக இருக்குது பார்த்தியா? முள்ளு மரம் தான் இருக்குது எல்லாம். அந்த ராஜா கால்வாடுறான், வெறும் குப்பிங்க தான் இருக்குது. ஒரே மழை வந்தால் கப்படிக்குது. சரி, குப்பை மூடணுன்னா அப்புறம் சைட் பண்ண வேண்டியது தான் ராஜா கால்வாடியில். அதான் நடந்துருக்குது. ஆமாம். நான் இதை விட்டா துருவாக இப்போ பொண்ணு மேலே பண்ணிட்டு இருக்கிற கண்டா அவர் பையன் மேலே ஃப்ரெண்ட் பீஸு அந்த இன்னொரு சென்டரில் போச்சுன்னா பேட்டி அவருமா மச்சான் இப்படி லாங் அப்படியே அதான் இவர் வீட்டத்தை வந்து நீ ஏன் வீடு கொடுத்துட்டான்னா எங்கள் அப்பா சொத்து நானே இவரை கேட்கல. அவர் அங்கே உக்காந்து இந்த மாதிரி சேர் போட்டுன்னு ஜேசிபி எடுத்துன்னு வந்து நிற்க வச்சு க்ரைன் எடுத்துன்னு வந்து நிற்க வச்சுட்டு க்ளீனாக இவரை நீ சீட்டு ஏன் டோர் இந்த பக்கம் வச்சுருக்கிறாரு, ரோடுக்கு வச்சுக்கிறாரு வாஸ்படி. இவர் சைட்டுக்காக இப்போ வாஸ்படி மூடிட்டா எங்கே போகிறது? இவர் ஒன்றும் கவலையே படாதீங்க, வந்துடுச்சு இல்லையா, தெளிவாயிடுச்சு இல்லையா? அது போகஸ் டாக்குமெண்ட் கொடுத்து பண்ணிக்கிறதுன்னு சொன்னது யாரு? கமிஷனர். இப்போ அவர் லெட்டர் அனுப்புறாரு இல்லை போகஸ்ன்னு. கமிஷனர் போகஸ்ன்னு அனுப்புறது மேலே இந்த கமிஷனர் காத்தா கேன்சல் பண்ணாரு. காத்தா கேன்சல் பண்ண பிறகு அங்கே யாரும் வர முடியாது. வந்தா அவங்க மேலே கிரிமினல் கேஸ் புக் பண்ணணும். ஓகே, லேண்ட் கிராப் ஆக்ட் அது பேர். லேண்ட் கிராப் ஆக்ட் மேலே புக் பண்ண வேண்டியது தான் இல்லையா? அப்படி பண்ணலனாக்கா நான் டைரக்டர் ஆஃப் முனிசிபாலிட்டி ஆகட்டும், டெப்டி கமிஷனர் ஆகட்டும், பொதுமக்களுக்காக செய்கிறது, எனக்காக இல்லை. என்ன நீ ஓட்டு போடுன்றதுக்காக இல்லை, நீங்கள் போட மாட்டீங்கன்னு தெரியும் எனக்கு. ஏன்னா நீங்கள் ஒரு விசித்திரமானவங்க. சொன்னா நகர்னாக்கா நம்ம இவங்களுக்கு தான் போடணும், அவங்க தான். அப்படியெல்லாம் இருக்கக்கூடாது சார். மண் மேலே பற்று இருக்கணும். இந்த மண் நம்மளை வாழ வச்சது. அந்த எண்ணெய் இருந்தாக்கா நான் உங்களுக்கு செய்து கொடுக்குறேன். சரிதானா? ஓகே, இப்போ நீங்கள் வந்ததுக்கு ಕ್ಲಿಯರ್ ಆಯ್ತಾ? ಬೋಗಸ್ ದಾಖಲೆ ಕೊಟ್ಟು ತಗೊಂಡಿರೋದು ಅದು ಬೋಗಸ್, ಅದು ರಸ್ತೆ ಅಂತ சொல்லிட்டாரு. கமிஷனர் லெட்டரும் எழுதுறாரு. இதுக்கு மேலே என்ன ஆதாரம் வேணும் உனக்கு? ஓகே, அதுக்கு மேலே யார் என்ன மந்திரியை கூட இன்ஃப்ளூயன்ஸ் பண்ணிட்டோம், கேஸ் புக் பண்ணிக்கிறீங்க. அடிஷ்னல் கேஸ் பிசிஆர் கேஸ் ஒன்று போடலாம். ஓகே, தேங்க்யூ. இங்கேருந்து ரோடு தான் இது ஏரி வரைக்கும் போகும். இந்த சைட்டுக்குள்ள பாரு, இப்போ இந்த சைட்டுக்கு ஏன்பா வழி இதுதானே வழி. இப்போ இதுக்கு கார்னர் ஆகிடுது, இந்த சைட்டுக்கு இதுதானே வழி. அந்த மாதிரி எல்லாத்துக்கும் இது வழி இதுதான் விட்டுருக்கோம். இது வந்து ராஜகால்வை. இங்கே வந்து இது ரோடுக்குது, இங்கே இது ரோடு, இது அது போகிறது அது ஹாஸ்பத்தாலில் விட்டுருக்கு. இது ராஜகால்வை ஏரி காவா பக்கத்தில் இது 25 ரோடு கம்ப்ளீட் டெட் அண்ட் ஏரி வரைக்கும் விட்டுக்கிறோம். இவர் இதை கவர் பண்ணிக்கிறார் இது ரெண்டும். ஆனால் இன்னும் கேஸ் போட்டுன்னு சொன்னீங்க 90 feet